ಬಿಗ್ ಬಾಸ್ ನೋಡ್ತೀರಾ? ಹಾಂ ಮ್ಯಾಮ್, ನೋಡ್ತಿದ್ದೀವಿ. ಬಿಗ್ ಬಾಸ್ ಒಳಗಡೆ ಯಾರು ಇಷ್ಟ ಆಗ್ತಾರೆ? ಗಿಲ್ಲಿ ನಟ ಏನಕ್ಕೆ ಇಷ್ಟ? ಕಾಮಿಡಿ ಚೆನ್ನಾಗಿ ಮಾಡ್ತಾರೆ. ಆ್ಯಕ್ಚುಲಿ ಈ ಇದರಲ್ಲಿ ಎಲ್ಲ ಪ್ರೆಷರಲ್ಲಿರ್ತಾರೆ. ಒಂದು ಸ್ವಲ್ಪ ಎಲ್ಲ ಗಲಾಟೆ ಮಾಡ್ಕೊತಾ ಇರ್ತಾರೆ. ಅದ್ರ ಮಧ್ಯ ಗಿಲ್ಲಿ ನಟ ಒಂದು ಸ್ವಲ್ಪ ಕಾಮಿಡಿ ಮಾಡ್ತಾರೆ. ಅದು ನೋಡಿ ನಮ್ಗೆ ಖುಷಿ ಆಗುತ್ತೆ. ಚೆನ್ನಾಗಿದೆ, ನೋಡ್ತಾ ಇದ್ದೀವಿ. ಫ್ಯಾಮಿಲಿ ರೌಂಡ್ ನೋಡಿದ್ರೆ ಇವಾಗ ಹೌದು, ನೋಡಿದ್ವಿ. ಯಾರು ಬಿಗ್ ಬಾಸ್ ಮನೆ ಒಳಗಡೆ ಸರ್ಪ್ರೈಸಿಂಗ್ ಆಗಿ ಎಂಟ್ರಿ ಕೊಟ್ಟರು ಅನ್ಸುತ್ತೆ? ಸರ್ಪ್ರೈಸ್ ಅಂತಂದರೆ ಕಾಮನ್, ಎಲ್ಲರೂ ಬರ್ತಾರೆ. ಅದು ಅವರು ಎಕ್ಸ್ಪೆಕ್ಟ್ ಮಾಡಿದರು ಆ್ಯಕ್ಚುಲಿ ಒಳಗಡೆನೆ. ಬಟ್ ಇವ್ರು ಬಂದಿದ್ದು ಅವ್ರಿಗೊಂಥರ ಮೋಟಿವೇಶನ್ ಆಗಿರುತ್ತೆ ಕಂಟೆಸ್ಟೆಂಟ್ಸ್ಗೆಲ್ಲನೂ. ಅದು ನೋಡಿ ನಮಗೂ ಖುಷಿ ಆಯಿತು. ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಮಗೂ ಒಂಥರ ಎಮೋಷನ್ ಆಯಿತು. ಪಾಪ ಅವರು ಎಲ್ಲ ಫೀಲ್ ಮಾಡ್ತಿದ್ರು. ಎಲ್ಲ ಈ ಔಟ್ಸೈಡ್ ಇರೋ ಎಲ್ಲನೂ ಬಿಟ್ಟು ಅವ್ರು ಒಳಗಡೆ ಇದ್ದಾರೆ. ಹಾಗಾಗಿ ಅವ್ರ ಫ್ಯಾಮಿಲಿ ಬಂದು ಅವ್ರಿಗೊಂದು ಸ್ವಲ್ಪ ಮೋಟಿವೇಶನ್ ಕೊಟ್ಟಂಗಾಯಿತು. ಅದು ನೋಡಿ ನಮಗೂ ತುಂಬ ಖುಷಿ ಆಯಿತು. ಯಾರ ಫ್ಯಾಮಿಲಿ ನಿಮ್ಗೆ ಇಷ್ಟ ಆಗಿದ್ದು? ಗಿಲ್ಲಿ ನಟ ಫ್ಯಾಮಿಲಿ. ಏನಕ್ಕೆ ಇಷ್ಟ? ಅವ್ರು ಫಾರ್ಮರ್ ಅಂತ ಹೇಳ್ಬಿಟ್ಟು ಇಷ್ಟ ಆಯಿತು ನನಗೆ. ಇವಾಗ ಅಶ್ವಿನಿ ಗೌಡ ಅವರು ಮೊದಲೆಲ್ಲ ಫುಲ್ ಜಗಳ, ಬರೀ ಅವ್ರ ಧ್ವನಿನೇ ಜಾಸ್ತಿ ಕೇಳಿಸ್ತಿತ್ತು. ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಹೌದು ಮ್ಯಾಮ್, ಏನಂದರೆ ಒಳಗಡೆ ನಾವು ನೋಡ್ತಾ ಇರ್ತೀವಲ್ಲ, ಆ ಸಿಚುವೇಶನ್ ಆ ಥರ ಅವ್ರನ್ನ ಮಾಡುತ್ತೆ. ಬಟ್ ಈಗ ಒಂದು ಸ್ವಲ್ಪ ಕೂಲಾಗಿದ್ದಾರೆ. ಅದೆಲ್ಲ ಕಾಮನ್ ಅಲ್ವಾ? ಅಲ್ಲಿ ಆ ಪ್ರೆಷರಿಂದ ಅವ್ರು ಆ ಥರ ಆಡಲೇಬೇಕು ಅವರು ಅಲ್ಲಿ. ಹುಡುಗರೊಳಗಡೆ ಗಿಲ್ಲಿನ ಬಿಟ್ಟು ಬೇರೆ ಯಾರು ಚೆನ್ನಾಗಿ ಆಡ್ತಿದ್ರು? ಗಿಲ್ಲಿನ ಬಿಟ್ಟು ರಘು ಸರ್ ಇಷ್ಟ, ಮತ್ತು ಕಾವ್ಯನೂ ಚೆನ್ನಾಗಿ ಆಡ್ತಿದ್ದಾರೆ. ನಾವು ಗಿಲ್ಲಿ ನಟಕ್ಕೆ ಸಪೋರ್ಟ್ ಮಾಡ್ತೀವಿ. ಕಳ್ಳೆ ಪುಟ್ಟಿ ಬಿಗ್ ಬಾಸ್ ಮನೆ ಒಳಗಡೆ ಯಾರು? ಕಳ್ಳಪುಟ್ಟಿ ಅಂತಂದರೆ ಆ ಥರ ಏನಿಲ್ಲ, ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ. ಅಂದರೆ ಸ್ಪಂದನ ಒಂದು ಸ್ವಲ್ಪ ಸ್ಲೋ ಇದ್ದಾರೆ ಅನಿಸುತ್ತೆ ಅಷ್ಟೇ. ಡೌರಾಣಿ ಒಂದು ಸ್ವಲ್ಪ ಓವರ್ ಅನಿಸುತ್ತೆ. ರಕ್ಷಿತಾ ಅಂದರೆ ಇವ್ರು ಇದ್ರೆ ಅಲ್ಲಿ ಫೈರ್ ಅಂತ ಹೇಳಿ ಯಾರು ಅನಿಸುತ್ತೆ? ಇವರಿದ್ದರೆ ಫೈರ್ ಅಂತಂದರೆ ಅದೇ ಮುಂಚೆ ಥರ ಇದ್ದರೆ ಅಶ್ವಿನಿ ಮ್ಯಾಮ್. ಈ ಸಲ ಬಿಗ್ ಬಾಸ್ ವಿನ್ ಆದರೆ ಯಾರು ಆಗಬೇಕು? ಗಿಲ್ಲಿ ನಟನೇ ಆಗಬೇಕು. ಬಿಟ್ಟರೆ ಗರ್ಲ್ಸಲ್ಲಿ ಕಾವ್ಯ ಆಗಬೇಕು ಮ್ಯಾಮ್. ರನ್ನರ್ ಅಪ್ ಜೊತೆಗೆ ಅಂದರೆ ರನ್ನರ್ ಅಪ್ ಅಂತಂದರೆ ಗಿಲ್ಲಿ ಮತ್ತು ಕಾವ್ಯನೇ ರನ್ನರ್ ಅಪ್ ಆಗಲಿ ಮ್ಯಾಮ್. ಈಗ ಗಿಲ್ಲಿ ವಿನ್ನರು, ಕಾವ್ಯ ರನ್ನರ್ ಆಗಲಿ. ಬಿಗ್ ಬಾಸ್ ಮನೆ ಒಳಗಡೆ ಜಗಳ ಆಡ್ತಾ ಇದ್ರೆ ಇಂಟ್ರೆಸ್ಟ್ ಬರುತ್ತಾ, ಅಥವಾ ಜಗಳ ಇಲ್ಲ ಅಂದ್ರೇ ಇಂಟ್ರೆಸ್ಟ್ ಬರುತ್ತಾ? ಮ್ಯಾಮ್, ಇಂಟ್ರೆಸ್ಟ್ ಅಂತಲ್ಲ, ನಮಗೆ ಬಿಗ್ ಬಾಸ್ ನೋಡೋಕ್ಕೇ ಇಷ್ಟ. ಅದು ಯಾವ ಥರ ಅವ್ರಿಗೆ ಸಿಚುವೇಶನ್ ಹೋಗ್ತಿರುತ್ತೆ, ಪಾಪ ಅವ್ರು ಆ ಥರ ಜಗಳ ಮಾಡ್ತಾರೆ. ಬಟ್ ಅವರು ಅಲ್ಲಿರೋ ಸಿಚುವೇಶನ್ ತಕ್ಕನಂಗೆ ಇರ್ತಾರೆ. ನಮ್ಗೆ ಅವ್ರು ಜಗಳ ಆಡಿದ್ರು ನೋಡ್ತೀವಿ, ಅವರು ಗೇಮ್ಸ್ ಎಲ್ಲ ಚೆನ್ನಾಗಿ ಆಡಿದ್ರು ನಾವು ನೋಡ್ತೀವಿ ಮ್ಯಾಮ್. ಫುಲ್ ಬಿಗ್ ಬಾಸ್ ಮನೆ ಒಳಗಡೆ ಸಖತ್ ರೆಡಿಯಾಗಿ ವೀಕೆಂಡ್ ಅಂತ ಬಂದರೆ ಫುಲ್ ಚೆನ್ನಾಗಿ ರೆಡಿ ಆಗ್ತಾರೆ. ನಂಗೆ ಇವ್ರು ಇಷ್ಟ ಅಂದರೆ ಯಾರು ಇಷ್ಟ ಆಗ್ತಾರೆ? ಚೆನ್ನಾಗಿ ರೆಡಿ ಆಗ್ತಾರೆ ಅಂತಂದರೆ ಕಾವ್ಯ ಚೆನ್ನಾಗಿ ರೆಡಿ ಆಗ್ತಾರೆ ಮ್ಯಾಮ್. ಚೆನ್ನಾಗಿರುತ್ತೆ. ಹೌದು, ಚೆನ್ನಾಗಿರುತ್ತೆ ಮ್ಯಾಮ್. ಕಾವ್ಯ ಚೆನ್ನಾಗಿ ರೆಡಿ ಆಗ್ತಾರೆ.